ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾನು ಚಿಕನ್ ಉಪ್ಪು ಕರಿ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ. ಇದು ಅಂತೂ ನಂದು ಒಂದು ಫೇವರೇಟ್ ಡಿಶ್. ನನಗೆ ಯಾವತ್ತಾದರೂ ಚಿಕನ್ ತಿನ್ನಬೇಕಂತ ಆದರೆ ನಾನು ಮನೆಯಲ್ಲಿ ಇದನ್ನು ಜಾಸ್ತಿಯಾಗಿ ಮಾಡ್ತೇನೆ. ಇಲ್ಲಿ ಜಾಸ್ತಿ ಮಸಾಲ, ಗರಂ ಮಸಾಲ, ಸ್ಪೈಸಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಅದಕ್ಕೆ ನನಗಂತೂ ತುಂಬ ಇಷ್ಟ ಆಗ್ತದೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇದು ಒಳ್ಳೆ ಒಂದು ಸೈಡ್ ಡಿಶ್. ಇದರ ಜೊತೆ ಸಾರು, ದಾಲ್, ಸಾಂಬಾರ್ ಮಾಡಿದರೆ ಒಳ್ಳೆಯದಾಗ್ತದೆ. ನೀವು ಸಹ ಮನೆಯಲ್ಲಿ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಅರ್ಧ kg ಚಿಕನ್, 2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ. ಇಲ್ಲಿ 20 ಒಣ ಮೆಣಸು ತಗೊಂಡಿದ್ದೇನೆ. ಅದನ್ನು 2 ತುಂಡು ಮಾಡಿ ಇಟ್ಕೊಂಡು ಅದರ ಒಳಗಿದ್ದ ಬೀಜ ಸಹ ನಾನು ತೆಗೆದಿಟ್ಕೊಂಡಿದ್ದೇನೆ, ಖಾರ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು. ಅರ್ಧ ಕಪ್ನಷ್ಟು ಸಣ್ಣ ಈರುಳ್ಳಿ, ಸ್ಮಾಲ್ ಆನಿಯನ್, 10 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಜಿಂಜರ್. ಇದು ಎರಡನ್ನು ಸಹ ನಾನು ಗುದ್ದಿ ಇಟ್ಕೊಂಡಿದ್ದೇನೆ, ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್. ಇಲ್ಲಿಗ ಪಾತ್ರೆ ಒಳ್ಳೆ ರೀತಿ ಬಿಸಿಯಾಗಿದೆ. ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕೋಣ. ಸ್ವಲ್ಪ ಇಲ್ಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ ನಾನು. ಈಗ ಎಣ್ಣೆ ಬಿಸಿಯಾದ ನಂತರ ಫ್ಲೇಮ್ ಅನ್ನು ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಂಡು ಈಗ ಡ್ರೈ ರೆಡ್ ಚಿಲ್ಲಿ ಹಾಕೋಣ, ಒಣಮೆಣಸು. ಈಗ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಮೆಣಸನ್ನು. ನಾನು ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಂಡೆ ಮೆಣಸನ್ನು ಫ್ರೈ ಮಾಡಿದೆ, ಸಾಕು. ಈಗ ನಾವು ಈರುಳ್ಳಿ ಹಾಕೋಣ, ಆನಿಯನ್ ಹಾಕೋಣ. ಅದರ ಜೊತೆನೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಇದನ್ನೀಗ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ ನಾವು. ನಿಮಗೆ ಖಾರ ಕಡಿಮೆ ಬೇಕಂದ್ರೆ ಒಣಮೆಣಸು ಕಡಿಮೆ ಯೂಸ್ ಮಾಡ್ಬೋದು, ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಈಗ ಇಲ್ಲಿ ಆನಿಯನ್ ಈರುಳ್ಳಿಯದ್ದು ಕಲರ್ ಚೇಂಜ್ ಆಗಿದೆ. ಈಗ ನಾವು ಕ್ರಶ್ ಮಾಡಿದ ಗುದ್ದಿ ಇಟ್ಕೊಂಡಂತ ಜಿಂಜರ್ ಮತ್ತೆ ಗಾರ್ಲಿಕ್ ಹಾಕೋಣ, ಶುಂಠಿ ಮತ್ತೆ ಬೆಳ್ಳುಳ್ಳಿ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ, ಹಸಿ ವಾಸನೆ ರಾ ಸ್ಮೆಲ್ ಹೋಗೋ ತನಕ. ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಗುದ್ದಿ ಹಾಕಿ ನೀವು, ಅದು ಟೇಸ್ಟ್ ಒಳ್ಳೇದಾಗ್ತದೆ, ಪೇಸ್ಟ್ ಹಾಕೊಳ್ಬೇಡಿ. ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಫ್ರೈ ಆಗಲಿಕ್ಕೆ ಬಿಡುವ. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕೊಳ್ಳುವ. ಅದರ ಜೊತೆನೆ ಟರ್ಮರಿಕ್ ಅರಸಿನ ಆ್ಯಡ್ ಮಾಡುವ. ಈಗ ನಾವು ಫ್ಲೇಮನ್ನು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಒಂದು 40 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ಳುವ. ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಫ್ಲೇಮ್ ಮೀಡಿಯಮ್ ಅಲ್ಲಿ ಇಟ್ಕೊಂಡೆ. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳುವ. ಈಗ ನಾವು ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಒಂದು 8 ಮಿನಿಟ್ಸ್ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ, ಲೋ ಟು ಮೀಡಿಯಂ ಫ್ಲೇಮಲ್ಲಿ. ಇಲ್ಲಿ ನೀವು ನೋಡ್ಬೋದು ಚಿಕನ್ ನೀರು ಬಿಟ್ಟಿದೆ. ಇಲ್ಲಿ ನಾನು ಸ್ವಲ್ಪ ಸಹ ನೀರು ಹಾಕಲಿಲ್ಲ, ಅದೇ ಬಿಟ್ಟಿದೆ ಇಲ್ಲಿ. ಸೊ ಪುನಃ ನಾವು ಒಮ್ಮೆ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಪೂರ ನೀರೆಲ್ಲ ಡ್ರೈ ಆಗಬೇಕು, ಇದು ಡ್ರೈ ರೋಸ್ಟ್ ಮಾಡಬೇಕು ನಾವು. ಸೊ ಈಗ ನಾವು ಫ್ಲೇಮನ್ನು ಮೀಡಿಯಂ ಟು ಹೈ ಇಟ್ಕೊಂಡು ಪುನಃ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ. ಈಗ ಇಲ್ಲಿ ಚಿಕನ್ ಒಳ್ಳೆ ರೀತಿ ಸಾಫ್ಟ್ ಆಗಿ ಬೆಂದಿದೆ, ನೀರೆಲ್ಲ ಡ್ರೈ ಆಗಿದೆ, ಈ ರೀತಿ ರೋಸ್ಟ್ ಆಗಬೇಕು. ಈಗ ನಾವು ಮೇಲೆಯಿಂದ ಪೆಪ್ಪರ್ ಪೌಡರ್ ಹಾಕೋಣ, ಕರಿಮೆಣಸಿನ ಪುಡಿ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾವು ಮೇಲೆಯಿಂದ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡುವ. ಅಲ್ಲಿಗೆ ನಮ್ಮದು ಚಿಕನ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.